ಹಲೋ, ಗೆಟ್ ರೆಡಿ ವಿತ್ ಮೀ. ಇವತ್ತು ಬಂದು ಮಂಡೇ. ಸೊ ಬೆಳಗ್ಗೆ ಎದ್ದು ಹೇರ್ ವಾಶ್ ಎಲ್ಲ ಮಾಡಿದ್ದಾಯಿತು. ಆ್ಯಂಡ್ ದೆನ್ ಬಂದು ನನ್ನ ಸ್ಕಿನ್ ಕೇರ್. ಫಸ್ಟ್ಗೆ ನಾನು ಮಾಯ್ಶ್ಚರೈಸರ್ ಅಂತ ಹೇಳಿ ಎಮೋಲಿನ್ ಕ್ರೀಮ್ನ ಅಪ್ಲೈ ಮಾಡ್ತಾಯಿದ್ದೀನಿ. ತುಂಬ 2 ಇಯರ್ಸಿಂದ ಯೂಸ್ ಮಾಡ್ತಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಮೆಡಿಕಲ್ ಸ್ಟೋರಲ್ಲಿ ಸಿಗುತ್ತೆ, ಬೈ ಮಾಡ್ಬೋದು. ನೆಕ್ಸ್ಟ್ ಬಂದು ಕ್ಯೂಟ್ ಇಯರಿಂಗ್ಸು. ಈ ಒಂದು ಡ್ರೆಸ್ಗೆ ಚೆನ್ನಾಗಿ ಕಾಣಿಸ್ತಿತ್ತು ಅಂತ ಅನಿಸುತ್ತೆ. ನಾನು ಹೇರ್ ಅಡ್ಡ ಇರೋದ್ರಿಂದ ಯೂಶ್ವಲ್ ನಾನು ಹೇರ್ ಹಾಕಿದ್ರೂ ಕಾಣಿಸಲ್ಲ. ಸೊ ಹಾಗಾಗಿ ಯಾವುದಿದ್ರೂ ನಡೆಯುತ್ತೆ ಅಂತ ಹಾಕ್ಕೊಂಡೆ. ಅದಾದಮೇಲೆ ಕ್ವೆಂಚ್ ಅಂತ ಒಂದು ಕೊರಿಯನ್ ಸನ್ಸ್ಕ್ರೀನ್ನ ಯೂಸ್ ಮಾಡ್ತಾಯಿದ್ದೀನಿ. ವೈಟ್ ಕಾಸ್ಟ್ ಒಂದು ಚೂರು ಇರೋದಿಲ್ಲ, ಬೇಗ ಅಬ್ಸಾರ್ಬ್ ಆಗುತ್ತೆ ಫೇಸ್ ಮೇಲೆ. ಅದಾದಮೇಲೆ ನನ್ನ ಐಬ್ರೋ ಫಿಲ್ಲಿಂಗ್. ನನ್ನ ಐಬ್ರೋಸ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೋ ನನ್ನ ಫೇಸ್ ಅಷ್ಟೇ ಬ್ಯೂಟಿಫುಲ್ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ಅದಾದಮೇಲೆ ನನ್ನ ಲಿಪ್ ಬಾಮ್ ತುಂಬ ಲೇಟಾಗಿ ಅಪ್ಲೈ ಮಾಡ್ತಾಯಿದ್ದೀನಿ. ಫಸ್ಟೇ ಹಾಕಬೇಕಾಯಿತು, ಮರ್ತೋಗ್ಬಿಟ್ಟಿದ್ದೆ. ಅದಾದಮೇಲೆ ವೆನಿಲಾ ಬಾಡಿ ಮಿಸ್ಟ್ನ ಅಪ್ಲೈ ಮಾಡ್ತಾಯಿದ್ದೀನಿ. ತುಂಬ ದಿನ ಆದಮೇಲೆ ತರಿಸ್ಕೊಂಡಿದ್ದೆ, ತುಂಬ ಚೆನ್ನಾಗಿದೆ ಆ್ಯಸ್ ಯೂಶಲ್. ಆ್ಯಂಡ್ ಈ ಲಿಪ್ಸ್ಟಿಕ್ ಇನ್ನೇನು ಆಲ್ಮೋಸ್ಟ್ ಖಾಲಿಯಾಗಿ ಹೋಗ್ಬಿಡುತ್ತೆ. ಸೊ ಹಾಗಾಗಿ ಸ್ವಲ್ಪ ಬ್ಲಷಾಗಿ ಯೂಸ್ ಮಾಡೋಣ ಅಂತ ಹೇಳಿ ಇದನ್ನೇ ಬ್ಲಷಾಗಿ ಅಪ್ಲೈ ಮಾಡ್ಕೊತೀನಿ, ಸ್ವಲ್ಪ ಜಾಸ್ತಿ ಏನಲ್ಲ. ನೆಕ್ಸ್ಟ್ ಬಂದು ಪ್ಲಮ್ ಹಾಗೆ ಇನ್ಸೈಟ್, ಈ ಎರಡೂ ಲಿಪ್ಸ್ಟಿಕ್ನ ಬಳಸ್ಕೊಂಡು ಒಂದು ಡಿಫ್ರೆಂಟ್ ಶೇಡ್ನ ತೊಗೊಳ್ಳೋಣ ಅಂತ, ಅಥವಾ ಡಿಫ್ರೆಂಟ್ ಶೇಡ್ ಬರುತ್ತೆ ಅಂತ ಹೇಳಿ ಟ್ರೈ ಮಾಡ್ತಾ ಇದ್ದೀನಿ. ಪರವಾಗಿಲ್ಲ, ನಾಟ್ ಬ್ಯಾಡ್ ಅಂತ ಹೇಳ್ಬೋದು. ಇದ್ರ ಲಿಂಕ್ನ ಟ್ರೈ ಮಾಡ್ತೀನಿ ಕೊಡೋಕ್ಕೆ ನಿಮಗೆ, ಅಥವಾ ನೀವು ಜಸ್ಟ್ ಸರ್ಚ್ ಮಾಡಿದ್ರೆ ನಿಮಗೆ ಸಿಗುತ್ತೆ. ಇವನ್ ಜೆಪ್ಟೋದಲ್ಲಿ ಸಿಗುತ್ತೆ, ಪ್ಲಮ್ ಇನ್ಸೈಟ್ ವೆಬ್ಸೈಟ್ಸಲ್ಲೂ ಕೂಡ ಸಿಗುತ್ತೆ. ಸೊ ಈ ಥರ ಕಾಣಿಸಿದೆ ಲಿಪ್ಸ್ಟಿಕ್ಕು. ಹೇರ್ ಇನ್ನೂ ಡ್ರೈ ಆಗಿರಲಿಲ್ಲ, ಸೊ ಹಾಗೆ ಆಫೀಸ್ ಕಡೆ ಹೊರಟೆ ನಾನು. ದಿಸ್ ಇಸ್ ದ ಕಂಪ್ಲೀಟ್ ಔಟ್ಫಿಟ್ ಆ್ಯಂಡ್ ದ ಲುಕ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಿಗ್ತೀನಿ ಮುಂದೆ.